ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಶಿವಮೊಗ್ಗದಲ್ಲಿ ಹೆಣ್ಣು ಮಕ್ಕಳನ್ನ ಕರೆಸಿ ಫಾರಿನ್ ಡ್ಯಾನ್ಸ್ ಮಾಡಲಾಗ್ತಾ ಇದೆ. ಹೋಟೆಲ್ ಪಾರ್ಟಿಗೆ ನುಗ್ಗಿ ಬಜರಂಗ ದಳ ಆಕ್ರೋಶವನ್ನ ಹೊರಹಾಕಿದೆ. ಶಿವಮೊಗ್ಗದಲ್ಲಿ ಹೆಣ್ಣು ಮಕ್ಕಳನ್ನ ಕರೆಸಿ ಫಾರಿನ್ ಡ್ಯಾನ್ಸ್ ಮಾಡಲಾಗ್ತಾ ಇದೆ ಅಂತ ಬಜರಂಗ ದಳ ಆಕ್ರೋಶವನ್ನ ಹೊರಹಾಕಿದೆ. ಪೊಲೀಸರನ್ನ ಕರೆಸಿ ಪಾರ್ಟಿಯನ್ನ ಸ್ಟಾಪ್ ಮಾಡಿದ್ದಾರೆ ಬಜರಂಗ ದಳದ ಕಾರ್ಯಕರ್ತರು. ಕ್ಲಿಪ್ ಎಂಬಾಸಿ ಹೋಟೆಲ್ನಲ್ಲಿ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. 4ನೇ ಮಹಡಿಯ ಹೈವ್ ಸ್ಕೈ ಬಾರ್ನಲ್ಲಿ ಆಯೋಜಿಸಿದಂಥ ಪಾರ್ಟಿ ಇದು. ವಿದೇಶಿ ಸಂಸ್ಕೃತಿಗೆ ಮಲೆನಾಡಲ್ಲಿಲ್ಲ ಅವಕಾಶ ಅಂತ ಬಜರಂಗ ದಳ ಹೇಳಿಕೆಯನ್ನು ಕೊಟ್ಟು ಈ ಪಾರ್ಟಿಯನ್ನು ಸ್ಟಾಪ್ ಮಾಡಿದೆ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಮಹಿಳೆಯರಲ್ಲಿದ್ದಾರೆ. ಪಾರ್ಟಿ ಆಯೋಜನೆ ಸಂದರ್ಭದಲ್ಲಿ, ಪಾರ್ಟಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಏಕಾಏಕಿಯಾಗಿ ಮುತ್ತಿಗೆಯನ್ನು ಹಾಕಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಪಾರ್ಟಿಯನ್ನು ಸ್ಟಾಪ್ ಮಾಡಿದ್ದಾರೆ. ಪೊಲೀಸರನ್ನು ಕೂಡ ಕರೆ ತಂದಿದ್ದಾರೆ. ಅದೇ ರೀತಿಯಾಗಿ ಒಂದಿಷ್ಟು ಹೇಳಿಕೆಗಳು ಕೊಟ್ಟಿದ್ದಾರೆ. ವಿದೇಶಿ ಸಂಸ್ಕೃತಿಗೆ ಮಲೆನಾಡಲ್ಲಿಲ್ಲ ಅವಕಾಶ ಅಂತ ಹೇಳಿಕೆಯನ್ನು ಕೊಟ್ಟು ಈ ಪಾರ್ಟಿಯನ್ನು ಸ್ಟಾಪ್ ಮಾಡಿಸಿದ್ದಾರೆ. ಫ್ಯಾಮಿಸಿ ಒಳಗಡೆ ಕ್ಲಿಪ್ ಫ್ಯಾಮಿಸಿಯ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಅವರು ಇವತ್ತು ಫ್ರೈಡೇ ಇಲ್ಲ ಲೇಟ್ ನೈಟ್ ಲೇಡೀಸ್ ಪಾರ್ಟಿ ಅಂತೇಳಿ ಅಂತ ಅರೇಂಜ್ ಮಾಡಿದ್ದಾರೆ. ಅದನ್ನು ನಾವು ಈ ಒಂದು ವಾರದ ಮುಂಚೆನೇ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿದ್ವಿ. ಏನು ಅಂತ ಅಂದರೆ ಇದು ಈ ಥರದ ವ್ಯವಸ್ಥೆ ನಮ್ಮ ಶಿವಮೊಗ್ಗ ಮಹಾನಗರದಲ್ಲಿ ಮಾಡಿಕೊಡ್ಬೇಡ್ರಿ, ಮಲೆನಾಡು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬೇಡ್ರಿ ಅಂತೇಳಿ ಅಂತ. ಆದರೆ ಅವರು ಅದನ್ನು ಮೀರಿ ನಡೆಸಿದ್ದಾರೆ. ಆದ್ದರಿಂದ ನಾವು ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಇದನ್ನು ಅಲ್ಲಿಗೆ ಹೋಗಿ ಅಲ್ಲಿ ಅರೇಂಜ್ ಆಗಿದ್ದಂತಹ ಪಾರ್ಟಿಯನ್ನು, ಪಬ್ಬಿನ ವ್ಯವಸ್ಥೆಯನ್ನು, ನಮ್ಮ ಭಾರತೀಯ ಸಂಸ್ಕೃತಿಗೆ ಧಕ್ಕೆ ತರುವಂಥ ವಿಚಾರಗಳನ್ನು ನಾವು ಅಡ್ಡಿ ಮಾಡಿ ಅದನ್ನು ನಿಲ್ಲಿಸಿದ್ದೀವಿ. ಇವತ್ತೆಲ್ಲರೂ ಅವರ ಪಾಡೆ ಬಜರಂಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್ ಕುಮಾರ್, ಇಲ್ಲಿ ಪಾರ್ಟಿ ಆಯೋಜನೆ ಮಾಡಿದ್ದಾದ್ರೂ ಯಾರು, ಇನ್ನ ಇದು ಯಾವ ರೀತಿಯಾದಂತಹ ಪಾರ್ಟಿ ಇದು, ಅದೇ ರೀತಿಯಾಗಿ ಬಜರಂಗ ದಳದವರಿಗೆ ಮಾಹಿತಿ ಯಾವ ರೀತಿ ಸಿಕ್ತು, ಈಗ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತ? ಚೇತನ್, ಏನು ಶಿವಮೊಗ್ಗದ ಪ್ರತಿಷ್ಠಿತ ಹೋಟೆಲ್ ಅಂತಾನೆ ಹೇಳ್ಬೋದು ಕ್ಲಿಪ್ ಎಂಬಾಸಿಯಲ್ಲಿ ಇವತ್ತು ನೈಟ್ ಪಾರ್ಟಿ ಅಂದ್ರೆ ನೈಟ್ ಲೇಟ್ ಔಟ್ ಪಾರ್ಟಿ ಅಂತ ಹೇಳಿ ಆಯೋಜನೆ ಮಾಡಲಾಗಿತ್ತು. ಅದು ಮಹಿಳೆಯರಿಗಾಗಿ. ಅದರಲ್ಲೂ ಕೂಡ ಏನು ಹೊರಗಡೆಯಿಂದ ಬಂದಂತಹ ಮಲೆನಾಡಿಗೆ ಬಂದಂತ ಓದ್ಲಿಕ್ಕೆ ಬಂದಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೆ ಮಹಿಳೆಯರಾಗಿರ್ಬೋದು, ಇಂಥವ್ರನ್ನ ಟಾರ್ಗೆಟ್ ಮಾಡಿ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಪಾರ್ಟಿಯಲ್ಲಿ ಹಲವಾರು ಮಹಿಳೆಯರು ಭಾಗಿಯಾಗಿದ್ರು. ಏನಂದ್ರೆ ಏನು ಕ್ಲಿಪ್ ಎಂಬಾಸಿ ಹೋಟೆಲ್ ಏನಿದೆ ಅದರಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ಗೆ ಮಾತ್ರ ಅವಕಾಶ ಇತ್ತು. ಆದ್ರೆ ಯಾವುದೇ ರೀತಿಯ ಪಾರ್ಟಿ ಆಗಿರ್ಬೋದು, ಹಾಗೆ ಡಿಜೆ ಆಗಿರ್ಬೋದು, ಇಂಥ ಪಾರ್ಟಿಗಳಿಗೆ ಅವಕಾಶ ಕೂಡ ಇರ್ಲಿಲ್ಲ. ಇಂಥ ಸಮಯದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಇದನ್ನ ಮುಂಚೆನೆ ತಿಳಿದು ಅಲ್ಲಿಗೆ ಏಕಾಏಕಿ ದಾಳಿಯನ್ನ ನಡೆಸ್ತಾರೆ. ಪೊಲೀಸರ ಸಮ್ಮುಖದಲ್ಲೇ ದಾಳಿಯನ್ನ ನಡೆಸಿ ಏನು ಮಹಿಳೆಯರಾಗಿರ್ಬೋದು ಹಾಗೆ ಯುವತಿಯರನ್ನ ಮನೆಗೆ ಕಳಿಸುವ ಮೂಲಕ ಪಾರ್ಟಿಯನ್ನ ನಿಲ್ಲಿಸಿದ್ದಾರೆ, ದಾಳಿಯನ್ನ ನಡೆಸಿ. ಈಗ ಏನು ಆಯೋಜಕರು ಹೋಟೆಲ್ನ ಸಿಬ್ಬಂದಿಗಳೇ ಆಗಿರೋದ್ರಿಂದ ಅವರ ಮೇಲೆ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಕೂಡ ಒತ್ತಾಯನ ಹೇರ್ತಾ ಇದ್ದಾರೆ. ಚೇತನ್, ವಿನಯ್ ಕುಮಾರ್, ಇದು ಈ ಹೋಟೆಲಲ್ಲಿ ಪಾರ್ಟಿ ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡಿದಾರಾ? ಈ ಹಿಂದೆ ಏನಾದ್ರೂ ಈ ರೀತಿಯಾದಂತಹ ಪಾರ್ಟಿಗಳು ನಡೀತಾ ಆಯ್ತಾ? ಇನ್ನ ಇವರಿಗೆ ಬಜರಂಗ ದಳದವರಿಗೆ ಯಾವ ರೀತಿ ಮಾಹಿತಿ ಸಿಕ್ತು ಅಂತ? ಚೇತನ್, ಈ ಹಿಂದೆ ಕೂಡ ಹಲವಾರು ಬಾರಿ ಈ ರೀತಿಯ ಪಾರ್ಟಿಗಳು, ಡಿಜೆ ಪಾರ್ಟಿಗಳಾಗಿರ್ಬೋದು, ಹಾಗೆ ಎಲ್ಲಾ ರೀತಿಯ ಪಾರ್ಟಿಗಳು ಕೂಡ ಇಲ್ಲಿ ಆಯೋಜನೆ ಮಾಡ್ಲಾಗ್ತಾ ಇತ್ತು. ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದೇವೆ, ಎಲ್ಲರೂ ಕೂಡ ಬಂದು ಭಾಗಿಗೊಳ್ಬಹುದು ಅಂತ ಕೂಡ ಏನು ಆಯೋಜಕರು ಇದನ್ನ ಹಾಕಿದ್ರು ಅಂತ ಕೂಡ ತಿಳಿದು ಬಂದಿದೆ. ಇದನ್ನ ತಿಳಿದು ಬಜರಂಗ ದಳದ ಕಾರ್ಯಕರ್ತರು ಈ ಪಾರ್ಟಿಗೆ ದಾಳಿಯನ್ನ ನಡೆಸಿ ಈಗ ಎಲ್ಲಾ ಪಾರ್ಟಿಯನ್ನ ಮಹಿಳೆಯರನ್ನ ಹೊರ ಕಳಿಸಿದ್ದಾರೆ. ಚೇತನ್, ಎಸ್ ವಿನಯ್ ಕುಮಾರ್, ಈಗ ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ? ಈಗ ಪರಿಸ್ಥಿತಿ ಹೇಗಿದೆ ಅಂತ? ಈ ಹೋಟೆಲ್ನ ಮಾಲೀಕರು ಯಾರು ಅಂತ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಗಿದ್ಯಾ? ಸದ್ಯಕ್ಕೆ ಯಾವುದೇ ರೀತಿಯ ಯಾರನ್ನೂ ಕೂಡ ಇಲ್ಲಿ ಬಂಧನಕ್ಕೆ ಒಳಗಾಗಿಲ್ಲ. ಆದ್ರೆ ಸಿಬ್ಬಂದಿಗಳೇನಿದ್ದಾರೆ ಅವರನ್ನ ತೀವ್ರ ತನಿಖೆಗೆ ಪೊಲೀಸರು ಒಳಪಡಿಸಿದ್ದು. ಯಾರು ಈ ಪಾರ್ಟಿಯನ್ನ ಆಯೋಜನೆ ಮಾಡಿದವರು, ಯಾಕೆ ಅವಕಾಶ ಯಾರು ಕೊಟ್ರು ಅನ್ನೋದು ಕೂಡ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ಮಾಲೀಕರಿದ್ದಾರೆ ಅವರನ್ನು ಕೂಡ ಕರೆಸುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಚೇತನ್, ಮುಂದಿನ ತನಿಖೆ ನಂತರ ಈ ಸತ್ಯಾಸತ್ಯತೆಗಳು ಹೊರಬೀಳಲಿದೆ. ಚೇತನ್, ಓಕೆ, ಥ್ಯಾಂಕ್ ಯು ವಿನಯ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.